ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರೀ ಗೋಟೆ ಗ್ರಾಮದಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ ಶಾಸ್ತ್ರಿ ಸ್ವಾಮಿಗಳವ್ರಿ ಪ್ರವಚನ ಹೇಳ್ತಾರೆ. ಅವರು ಚಪ್ಪರ್ ಬಂಧುಗಳ ಮದುವೆಗೆ ಬಂದಿದ್ರಿ ವಧುವರರಿಗೆ ಆಶೀರ್ವಾದ ಮಾಡ್ಲಕ್ಕ. ಬಂದಂಥ ಸಂದರ್ಭದಲ್ಲಿ ಹಿಂದೂ ಧರ್ಮದ ಪ್ರಕಾರ ಮದುವೆ ಯಾಕೆ ಆಗಬೇಕು, ಮದುವೆ ಆದ್ಮೇಲೆ ಹೆಣ್ಣು ಗಂಡು ಹೇಗೆ ಸಮನಾಗಿ ಬಾಳ್ವೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಪ್ರವಚನ ಹೇಳಾರು. ಕೇಳ್ರಿ. ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ಆರಾಧ್ಯ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳನ್ನು ಸ್ಮರಣೆ ಮಾಡಿಕೊಂಡು ಗ್ರಾಮದ ಆರಾಧ್ಯ ದೇವನಾಗಿರತಕ್ಕಂಥ ಶ್ರೀ ಕಾಶಿಲಿಂಗೇಶ್ವರ ದೇವರ ಸನ್ನಿಧಾನಕ್ಕೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ ವಿವಾಹ ಮಹೋತ್ಸವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಸಮಸ್ತ ಗುರು ಹಿರಿಯರೇ, ತಾಯಂದಿರೇ, ಎಲ್ಲರಿಗೂ ಶುಭ ವಂದನೆಗಳನ್ನು ತಿಳಿಸುತ್ತಾ ಇವತ್ತಿನ ದಿನ ಗೋಟೆ ಗ್ರಾಮದ ಚಪ್ಪರ್ ಬಂಧುಗಳ ಮದುವೆಯ ಸಮಾರಂಭ ಚಿರಂಜೀವಿ ಮಲ್ಲಿಕಾರ್ಜುನ್ ಹಾಗೂ ರೇಖಾ ಈ ನವವಧುವರರ ವಿವಾಹ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು, ಚಪ್ಪರ ಬಂಧುಗಳ ಹಿರಿಯರಾಗಿರ್ತಕ್ಕಂಥ ಶೇಖಪ್ಪ ಜಕ್ಕೋಬಾಯಿ ಈ ದಂಪತಿಗಳು ತಮ್ಮ ಮಗನಾಗಿರ್ತಕ್ಕಂಥ ಮಲ್ಲಿಕಾರ್ಜುನನ ವಿವಾಹ ಮಹೋತ್ಸವವನ್ನು ಮಂತ್ರಪೂರ್ವಕವಾಗಿ ಒಳ್ಳೊಳ್ಳೆ ವಿಚಾರಗಳನ್ನ ಆ ದಂಪತಿಗಳಿಗೆ ತಿಳಿಸಿ, ವಿವಾಹ ಬಂಧನ ಅಂದ್ರೆ ಏನು, ಇದನ್ನೆಲ್ಲ ಇಷ್ಟ್ಯಾಕೆ ವಿಜೃಂಭಣೆಯಿಂದ ಲಕ್ಷಾಂತರ ದುಡ್ಡು ಖರ್ಚು ಮಾಡಿ ಮಾಡಬೇಕು, ಇವೆಲ್ಲ ಈ ಕಾಲದಲ್ಲಿ ಪ್ರಶ್ನೆಯಾಗ್ಯಾವ. ಒಂದು ಮನುಷ್ಯನ ಜನ್ಮ ಯಾವಾಗ ಸಾರ್ಥಕತೆ ಆಕೈತಿ ಅಂತಂದ್ರೆ, ಈ ಭೂಮಿ ಮೇಲೆ ಭಗವಂತನ ಇಚ್ಛಾ ಪ್ರಕಾರವಾಗಿ ನೀವೆಲ್ಲ ಹುಟ್ಟಿ ಬಂದು ಧರ್ಮ ಮಾರ್ಗದಲ್ಲಿ ನಡೆದು ಧರ್ಮದಿಂದ ನಡೆದು ಧರ್ಮ, ಅರ್ಥ,